ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು. ಇವತ್ತು ನಾನು ಮಾತನಾಡ್ತಾ ಇರುವ ಈ ಒಂದು ಆಧುನಿಕ ಕಾಲಘಟ್ಟದಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಅನುಬಂಧದ ಕುರಿತು ಸುಮಾರು ವರ್ಷಗಳವರೆಗೆ ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಣವನ್ನು ಮುಂದುವರಿಸುವುದು ಅತ್ಯಂತ ನಿಕೃಷ್ಟ ಮತ್ತು ಕಷ್ಟಕರ ಸಂಗತಿಯ ಒಳಗಡೆ ಒಬ್ಬ ಶಿಕ್ಷಕರು ಆತನಿಗೆ ಕೈ ಹಿಡಿದು ತಂದೆಯನ್ನು ಕಳೆದುಕೊಂಡಿರ್ತಾನೆ. ಶಿಕ್ಷಣ ಮುಂದುವರಿಸಲು ಸಾಧ್ಯನೇ ಇರುವುದಿಲ್ಲ. ಅಂಥ ಸಮಯದಲ್ಲಿ ಅವನಿಗೆ ದೇವರ ರೂಪದಲ್ಲಿ ಬಂದು ಅವನ ಪ್ರತಿ ಶಿಕ್ಷಣಕ್ಕೂ ಅವನಿಗೆ ಬೆನ್ನೆಲುಬಾಗಿ ತನು ಮನ ಧನ ಸಹಾಯದಿಂದ ಅವನಿಗೆ ಬೆನ್ನೆಲುಬಾಗಿ ನಿಂತು ಆ ಒಬ್ಬ ವಿದ್ಯಾರ್ಥಿಯ ಬದುಕಿಗೆ ಬೆಳಕಾಗಿ ಜ್ಯೋತಿಯಾಗಿ ನಿಂತವರು ಒಬ್ಬ ಶಿಕ್ಷಕರು. ಅಂಥ ಶಿಕ್ಷಕರನ್ನು ಗೌರವಿಸುವುದು ಬಹಳ ಅಮೂಲ್ಯವಾದ ಕೆಲಸ. ಅಂಥ ಅಮೂಲ್ಯವಾದ ಕೆಲಸ ಯಾರಾದರೂ ಮಾಡಿದ್ರೆ ಅದು ಅವನ ಪರಮ ಶಿಷ್ಯರೇ ಮಾಡೋಕ್ಕೆ ಸಾಧ್ಯ. ಉಂಡ ಅನ್ನದಾಗ ಏನೋ ಮಾಡ್ತಾರಂತ ಹೇಳ್ತಾರಲ್ಲ, ಅಂಥ ಕಾಲದೊಳಗೆ ಬೆನ್ನಿಗೆ ಚೂರಿ ಹಾಕುವ ಕಾಲಘಟ್ಟದೊಳಗೆ ಒಂದು ಕರ್ನಾಟಕ ಜಿಲ್ಲೆ ಇಲ್ಲೇ ಯಾವುದೋ ಒಂದು ಜಿಲ್ಲೆ ಒಳಗೆ ಗೆಟ್ ಟುಗೆದರ್ ಕಾರ್ಯಕ್ರಮದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ ನಡೆದಿರ್ತದೆ. ಆ ಕಾರ್ಯಕ್ರಮದಾಗೆ ಆ ಶಿಕ್ಷಕರು ಬಂದಿರ್ತಾರೆ. ಆ ಶಿಕ್ಷಕರ ಒಂದು ಕಾಳಜಿ, ಆ ಶಿಕ್ಷಕರ ಸೇವೆ ಆ ವಿದ್ಯಾರ್ಥಿ ಎಂದಿಗೂ ಮರೆತಿರುವುದಿಲ್ಲ. ಒಂದು ವೇಳೆ ಒಂದು ವೇಳೆ ಶಿಕ್ಷಕರು ಅವನ ಕೈ ಹಿಡಿಯದೇ ಹೋಗಿದ್ದರೆ ಇವತ್ತು ಅವನು ದೊಡ್ಡ ಸ್ಥಾನದಲ್ಲಿ ಇರ್ತಿರಲಿಲ್ಲ. ಆದರೆ ಒಂದು ಕಾರ್ಯಕ್ರಮದಲ್ಲಿ ಗೆಟ್ ಟುಗೆದರ್ ಮತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡಿಕೊಂಡು ಒಂದು ಕಾರ್ಯಕ್ರಮ ಮಾಡಿರ್ತಾರೆ. ಶಿಕ್ಷಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವೂ ಕೂಡ ಆ ಸಂದರ್ಭದಲ್ಲಿ ಇರ್ತದೆ. ಆ ಸಮಯದಲ್ಲಿ ಶಿಕ್ಷಕರಿಗೆ ಒಂದು ವಿಸ್ಮಯ, ಒಂದು ಆಕರ್ಷಣೆ ಕಾದಿತ್ತು. ಆ ವಿದ್ಯಾರ್ಥಿ ಏನಿದಾನಲ್ಲ, ಆ ವಿದ್ಯಾರ್ಥಿ ದೊಡ್ಡ ಉನ್ನತ ಸ್ಥಾನದಲ್ಲಿ ಹೋಗಿರ್ತಾನೆ. ಆ ಉನ್ನತ ಸ್ಥಾನದಲ್ಲಿ ಹೋಗಿರುವ ವಿದ್ಯಾರ್ಥಿ, ಆ ವ್ಯಕ್ತಿ ಗುರುಗಳಿಗೆ ಎಂಥ ಕಾಣಿಕೆ ಕೊಟ್ಟಿರಬೇಕು ವಿಚಾರ ಮಾಡಿ. ಆ ಕಾಣಿಕೆ ಅವನು ಹೇಳೋ ಮಾತುಗಳ ಕೇಳಿಕೊಂಡ್ರೆ ಆ ಕಾಣಿಕೆ ಕೇವಲ ನನ್ನ ಒಂದು ತೃಪ್ತಿಕರ, ಕೇವಲ ಒಂದು ಸಣ್ಣ ಸೇವೆ ಅಂತ ಹೇಳಿದ್ದಾನೆ. ಆದರೆ ಆ ಶಿಕ್ಷಕರಿಗೆ ಅದರ ಅಮೂಲ್ಯ ಭಾಳ ಇದೆ. ಒಬ್ಬ ವಿದ್ಯಾರ್ಥಿ ಕೊಡ್ತಕ್ಕಂಥ ಯಾವುದೇ ಕಾಣಿಕೆ ಇರಲಿ ಅದು ಹೋಗ್ತದೆ. ಅಂಥ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ, ಶಿಕ್ಷಕರಿಗೆ ಅವರು ನಿವೃತ್ತಿಯಾಗಿರ್ತಾರೆ. ಆ ಶಿಕ್ಷಕರಿಗೆ ಆ ವೇದಿಕೆ ಮುಂಭಾಗದಲ್ಲಿ ನಿಲ್ಲಿಸಿರ್ತಕ್ಕಂಥ ಕಾರಿನ ಚಾವಿಯನ್ನು ವೇದಿಕೆ ಮೇಲೆ ಶಿಕ್ಷಕರಿಗೆ ಕೊಡ್ತಾನೆ. ಸರ್ ನೀವು ಮಾಡಿರ್ತಕ್ಕಂಥ ಒಂದು ಬದುಕನ್ನು ಕಟ್ಟುವಂಥ ಕಾರ್ಯ ಮಾಡಿದ್ದೀರಿ. ನಾನು ಇವತ್ತು ಇಲ್ಲಿ ಇದ್ದೇನೆ, ಇವತ್ತು ಈ ಒಂದು ವೇದಿಕೆ ಮೇಲೆ ಮಾತಾಡುವಂಥ ಸಾಮರ್ಥ್ಯವನ್ನು ಬಂದಿದೆ ಅಂದರೆ, ನನ್ನ ಬದುಕು ಕಟ್ಟಿಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅಂದರೆ ಅದು ನಿಮ್ಮಿಂದ. ನನ್ನ ತಂದೆ ತೀರಿಕೊಂಡಾಗ ನನಗೆ ಶಿಕ್ಷಣ ಮುಂದುವರಿಸೋದು ಅದು ಸಾಧ್ಯವೇ ಇರಲಿಲ್ಲ. ಅಂಥ ಸಮಯದಲ್ಲಿ ಮಗನಂತೆ ಪೋಷಿಸಿ, ಮಗನಂತೆ ಕಾಳಜಿ ವಹಿಸಿ ನನ್ನ ಒಂದು ಶಿಕ್ಷಣಕ್ಕೆ ನನಗೆ ಸಹಾಯ ಮಾಡಿದ್ದಿರಲಿಲ್ಲ. ಆ ಸಹಾಯವನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಅದಕ್ಕೆ ನನ್ನ ಇದೊಂದು ಕಿರು ಕಾಣಿಕೆಯಿಂದ ಕಾಲಿಗೆ ನಮಸ್ಕರಿಸಿ ಆ ಒಂದು ಕಾರಿನ ಚಾವಿ ಕೊಡ್ತಾನೆ. ಆ ಒಂದು ಬಾಂಧವ್ಯ, ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಭಾವುಕರಾಗ್ತಾರೆ. ಎಲ್ಲರ ಮನಸ್ಸಿನಲ್ಲಿ ಭಾವನಾತ್ಮಕ ಎಲ್ಲರ ಕಣ್ಣಂಚಿನಲ್ಲಿ ನೀರು ಬರ್ತದೆ. ಎಂಥ ಆದರ್ಶ ಶಿಕ್ಷಕರಿದ್ದಾರೆ ನೆನಪಿಟ್ಟುಕೊಳ್ಳಿ ಪ್ರೇಕ್ಷಕರೇ. ಆ ಮಗುವಿಗೆ ಕೈ ಬಿಟ್ಟಿದ್ದೇ ಆದರೆ ಅವನು ಇವತ್ತು ಸಮಾಜದಲ್ಲಿ ಏನಾಗ್ತಿರ್ತಿದ್ದೋ ಗೊತ್ತಿಲ್ಲ. ಆದರೆ ದೂರದೃಷ್ಟಿ, ಮುಂದಾಲೋಚನೆ ಶಿಕ್ಷಕರದ್ದು. ಆ ಶಿಕ್ಷಕರ ಅವನ ಕೈ ಹಿಡಿದಿದ್ದಕ್ಕೆ ಇವತ್ತು ಲಕ್ಷ ವೇತನವನ್ನು ಪಡೀತಾ ಇದ್ದಾನೆ. ಅವನ ಒಂದು ವೇತನಕ್ಕಿಂತ ಹೆಚ್ಚಾಗಿ ಅವನು ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾನಲ್ಲ ಅಂತಕ್ಕಂಥ ಹೆಮ್ಮೆ ನನಗಿದೆ ಅಂತಕ್ಕಂಥ ಮಾತುಗಳನ್ನು ಆ ಶಿಕ್ಷಕರು ಹೇಳ್ತಾರೆ. ನೀವೆಲ್ಲರೂ ಒಂದೊಂದು ಸ್ಥಾನದಲ್ಲಿ ಹೋಗಿದ್ದೀರಲ್ಲ, ಅದಕ್ಕಿಂತ ನನಗೆ ಮತ್ತೊಂದು ಸಂತೋಷ ಇಲ್ಲ. ಇಂಥ ಸಂತೋಷ ಕ್ಷಣಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ, ನನ್ನ ಜೀವನ ಪಾವನ ಆಯಿತು ಅಂತ ವೇದಿಕೆ ಮೇಲೆ ಶಿಕ್ಷಕರು ಕೂಡ ಮಾತಾಡ್ತಾರೆ. ಎಷ್ಟು ಅವಿನಾಭಾವ ಸಂಬಂಧವಿದೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳದ್ದು. ಈಗಿನ ಕಾಲಘಟ್ಟದಲ್ಲಿ ಹಾಗಿದೇನಾ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ ಮನಸ್ಥಿತಿಗೆ ಬಂದಿದ್ದೇವೆ. ಶಿಕ್ಷಕರು ಏನೋ ಒಂದು ಹೇಳಿದ್ದಾರೆ ಅಂದರೆ, ಈಗಿನ ಪಾಲಕರು ನಮ್ಮ ಮಕ್ಕಳಿಗೆ ಯಾಕೆ ಹಂಗೆ ಹೇಳ್ತೀರಿ, ನಮ್ಮ ಮಕ್ಕಳಿಗೆ ಯಾಕೆ ಹೊಡಿತೀರಿ ಅಂತ ಕೇಳುವ ಸ್ಥಿತಿಗೆ ಇಂದಿನ ಪಾಲಕರು ಬಂದಿದ್ದಾರೆ. ಆಗಿನ ಪಾಲಕರು ಹೆಂಗಿದ್ರೆ, ಹೊಡಿತೀರಿ ಏನು ಮಾಡ್ತೀರಿ ಮಾಡ್ರಿ, ನನ್ನ ಮಗನಿಗೆ ಶಿಕ್ಷಣವನ್ನು ಕೊಡ್ರಿ ಅಂತ ಹೇಳ್ತಿದ್ರು. ಅಷ್ಟು ಸ್ವಾತಂತ್ರ್ಯವನ್ನು ಶಿಕ್ಷಕರಿಗೆ ಕೊಟ್ಟಿದ್ರು. ಆದರೆ ಶಿಕ್ಷಕರು ಯಾವುದೇ ಕಾರಣಕ್ಕೂ ಹೊಡಿತಿರಲಿಲ್ಲ, ಕಾಳಜಿ ಪ್ರೀತಿಯಿಂದನೇ ಶಿಕ್ಷಣ ಕೊಡಿಸ್ತಿದ್ರು. ಆದರೆ ಇಂದಿನ ಪಾಲಕರ ಪಾತ್ರ ಎಷ್ಟು ಅದಿಮಿ ಹೋಗಿದೆ, ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನು ಈಗಿನ ಎಲ್ಲರೂ ನೀವು ಒಂದು ಸಲ ಅವಲೋಕನ ಮಾಡ್ಕೊಂಡು ನೋಡಿರಿ. ಎಷ್ಟು ಅವರ ಬಾಂಧವ್ಯ ಎಷ್ಟಿತ್ತು ನೋಡಿ. ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಜೀವನದ ಬಾಂಧವ್ಯ ಎಷ್ಟಿತ್ತು. ಒಬ್ಬ ಹಾಳಾಗುವ ವಿದ್ಯಾರ್ಥಿಗೆ ಬದುಕನ್ನು ಕೊಟ್ಟಿರ್ತಕ್ಕಂಥದ್ದು ಶಿಕ್ಷಕರು. ಹಾಗಾಗಿ ನಾನು ಶಿಕ್ಷಕರನ್ನು ಯಾವತ್ತೂ ಗೌರವಿಸ್ತೇನೆ. ನಾನು ವಿದ್ಯಾರ್ಥಿಗಳು ಅಂಥ ಭಾವನೆಗಳನ್ನು ಬೆಳೆಸ್ಕೊಳ್ರಿ, ಶಿಕ್ಷಕರನ್ನು ಗೌರವಿಸಿರಿ.
ಕಣ್ಣಿಗೆ ಕಾಣುವ ದೇವರು ಯಾರಾದರೂ ಇದ್ದರೆ ಅದು ತಂದೆ ತಾಯಿ ಬಿಟ್ಟರೆ ಅದು ಶಿಕ್ಷಕರೇ ಕಣ್ಣಿಗೆ ಕಾಣುವ ದೇವರು. ಆ ವ್ಯಕ್ತಿಗೆ ದೇವರಾಗಿದ್ದು ಶಿಕ್ಷಕರೇ. ತಂದೆ ತೀರ್ಕೊಂಡಿರ್ತಾರೆ ರೀ, ಯಾರು ಅವ್ರನ್ನ ಕಾಳಜಿ ವಹಿಸೋದಿಲ್ಲ. ಅಂಥ ಟೈಮ್ದಾಗ ಶಿಕ್ಷಕರು ಅವನಿಗೆ ತನು ಮನ ಧನ ಮತ್ತು ಎಕ್ಸ್ಟ್ರಾ ಕ್ಲಾಸಸ್ಗಳನ್ನು ಹಾಕಿ ಅವ್ರಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟಾರಂತ ಅವ್ರ ಭಾಷಣ. ಆ ವಿದ್ಯಾರ್ಥಿಗೆ ಹಾಗೂ ಆ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ರೀತಿಯ ಬದುಕನ್ನು ಎಲ್ಲರೂ ಕಟ್ಟಿಕೊಳ್ಳ್ರಿ, ಗೌರವಪೂರ್ವಕವಾಗಿ ಬದುಕನ್ನು ಕಟ್ಟೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಒಂದು ಮಾತಿಗೆ ವಿರಾಮಗಳನ್ನು ಕೊಡ್ತೇನೆ. ನಮಸ್ಕಾರಗಳು.